ಆಲೂ ಬ್ರೆಡ್ ಬಜ್ಜಿ. ಅದಕ್ಕೆ ಇವಾಗ ಅದಕ್ಕೆ ಮಾಡ್ಕೊಳಕ್ಕೆ ಮುಂಚೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ ಮಾಡ್ಕೊಳಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಒಂದೇ ಸಲ ರುಬ್ಕೊಳ್ಳೋದ. ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಅದನ್ನು ನೀವು ಹಾಕೋಬಹುದು. ಉಪ್ಪು ಹಾಕೋತೀನಿ ಮತ್ತು ಮಿಷಿನ್ ಹುಳಿ. ಅಂದರೆ ಹುಣ್ಸೆಹಣ್ಣು ಹಾಕೊಂಡಿಲ್ವಾ ಸುಷ್ಮಾ? ನೀನು ಹುಣ್ಸೆಹಣ್ಣು ಹಾಕೊಂಡಿಲ್ವಾ? ನಿಂಬೆ ಹುಳಿ. ಫ್ರೆಂಡ್ಸ್, ಇವಳು ಹುಣ್ಸೆಹಣ್ಣು ಹಾಕೊಂಡಿಲ್ಲ, ನಿಂಬೆ ಹುಳಿ ಹಾಕೊಂತ ಇರೋದು. ಇವ್ರದ್ದು ಒಂದ್ಸಲ ಸ್ಪೆಷಲ್ಲು ತಿಂಡಿ ನೋಡೋಣ. ಏನು ಆಲೂ ಬ್ರೆಡ್ ಬಜ್ಜಿ. ಚಟ್ನಿಗೆ ಇವಳು ಸ್ವಲ್ಪನೂ ನೀರು ಹಾಕಿಲ್ಲ, ಹಂಗೆ ರುಬ್ಕೊಂಡಿರೋದು. ಅಂದರೆ ಸುಷ್ಮಾ ಇದು ಏನಕ್ಕೆ ಅಂತ ಅಂದರೆ ಆಲೂಗೆಡ್ಡೆ ಬ್ರೆಡ್ ಮೇಲೆ ಹಾಕಕ್ಕ ಬ್ರೆಡ್ ಮಾಡಕ್ಕೆ. ಇದು ಮತ್ತೆ ಚಿಲ್ಲಿ, ಇದು ಟೊಮೆಟೊ ಸಾಸ್. ಹಾಂ, ಅದಕ್ಕೆ ನೀರೇನು ಸ್ವಲ್ಪನೂ ಹಾಕೋಬೇಡ್ರಿ, ಯಾಕೆಂದರೆ ಬೆಳ್ಳುಳ್ಳಿ ಮತ್ತು ಸೊಪ್ಪಲ್ಲೇ ನೀರಿನಂಶ ಇರೋದ್ರಿಂದ ಅದು ಸರಿಗೆ ಒಂದು ಇದಾಗಿ ಬಂದಿರುತ್ತೆ. ನೀವು ನೀರು ಹಾಕೊಂಡ್ರೆ ಫುಲ್ ಎಲ್ಲ ನೀರಾಗುತ್ತೆ, ಆಮೇಲೆ ಅದು ಬ್ರೆಡ್ ಮೇಲೆ ಇದಾಗಲ್ಲ. ಇದೊಂದು ರೆಡಿಯಾಗಿದೆ. ಇವಾಗ ಮುಂದಿನ ಪ್ರೊಸೀಜರ್ ಏನಮ್ಮ? ಬ್ರೆಡ್ಡಾ, ಆಲೂಗೆಡ್ಡೆ, ಬ್ರೆಡ್ಡು, ಈರುಳ್ಳಿ. ಅದಕ್ಕೆ ಮುಂಚೆ ನಾನು ಇದು ಪುಟಾಣಿಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಪೇಸ್ಟ್ ಥರ. ಅದೇನಕ್ಕೆ? ಅದು ಇದಕ್ಕೆ ಮಿಕ್ಸ್ ಮಾಡ್ತೀಯಾ? ಉಪ್ಪು ಇವಾಗ ಕುಟಾಣಿ ಇರಲ್ಲಪ್ಪ, ಮಿಕ್ಸಿಲೇ ಮಾಡ್ಕೋಬೋದಾ? ಮಾಡ್ಬೋದು. ನಾನು ಕುಟ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಈರುಳ್ಳಿ ಹಾಕದಾ? ಇವಾಗ ಇದು ಎಷ್ಟು ಜನಕ್ಕೆ? ಇದು ಕೊತ್ತಂಬರಿ. ಇದು 2 ಸ್ಪೂನ್ ಬ್ರೆಡ್ಗೆ ಆಗುತ್ತೆ. ಆಗುತ್ತಾ? ಕೊತ್ತಂಬರಿ ಒಂದೇನ? ಪುದೀನ ಹಾಕಿದ್ಯಾ? ಕೊತ್ತಂಬರಿ ಮಾತ್ರ, ಪುದೀನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಉಪ್ಪು ರುಚಿಗೆ ಫಸ್ಟ್ ನೋಡ್ಬಿಟ್ಟು ಹಾಕೊಳ್ರಿ. ಹುರಿಗೇನ ಚಿಲ್ಲಿ ಫ್ಲೇಕ್ಸ್ 2 ಹಾಕಿರ್ತೀನಿ. ಕೆಲವೊಂದು ಖಾರ ಇರೋದ್ರಿಂದ ಸ್ವಲ್ಪ ಹಾಕಿರ್ತೀನಿ ಚಿಲ್ಲಿ ಫ್ಲೇಕ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂ ಬ್ರೆಡ್ ಬಜ್ಜಿ. ರಂಗು, ನೀನು ತಿಂದಿದೀಯಾ? ಹ್ಞೂ ಅಕ್ಕ, ಮಾಡಿಕೊಟ್ಟಿದ್ರು, ಒಂದ್ಸಲ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ನೋಡಿ, ಇವರಂತೂ ಟೇಸ್ಟ್ ಮಾಡೋರೆ, ನಾನಿನ್ನ ಟೇಸ್ಟ್ ಮಾಡಿಲ್ಲ. ಇವತ್ತು ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಸುಷ್ಮಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಿಜ, ಆದರೆ ಅವಳು ಮಾಡೋಕ್ಕೆ ಹೋಗಲ್ಲ ಅಷ್ಟೆ. ಏನಕ್ಕೆ ರಿಸ್ಕ್ ತಗೋಬೇಕು ಅಂತ ನಿಜ. ಮನ್ಸರಿ ಇಲ್ಲ, ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಬೇಕು ರಿಸ್ಕ್ ತಗೊಂಡು ಮಾಡಿ? ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಹೋಟ್ಲಿಗೆ ಹೋಗೋಣ, ತಿನ್ಕೊಳ್ಳೋಣ, ಬರೋಣ ಅಷ್ಟೇ. ಈಗ ಗೋಬಿ ಎಲ್ಲ ಮಾಡ್ತಿಲ್ಲ ನಂಗು, ಚೆನ್ನಾಗಿ ಮಾಡ್ತಾಳೆ. ನಾನು ತಿಂದಿದ್ದೀನಿ, ಅವಾಗೆಲ್ಲ ಕೊಡೋಳಲ್ಲ ಮಾಡಿದಾಗ ಚೆನ್ನಾಗಿ ಮಾಡ್ತಿದ್ದ. ಅವಾಗ ಇದು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಚೆನ್ನಾಗಿ ಮಾಡ್ತಾಳೆ, ಆದರೆ ಇಂಟ್ರೆಸ್ಟ್ ಇಲ್ವಲ್ಲ. ಮಾಡಿದ್ರೆ ಮಾತ್ರ ಚೆನ್ನಾಗಿ ಮಾಡ್ತಾಳೆ, ಅದು ನಾನು ನಿಜವಾಗ್ಲೂ ಒಪ್ಕೊಂತೀನಿ. ಅವ್ರು ತಿನ್ಬೇಕು ಅನ್ಸದ ಇನ್ನೊಬ್ರು ತಿನ್ಬೇಕಾದ್ರೆ ಅಯ್ಯೋ ಮಾಡೋಣ, ಇನ್ನೊಂದ್ಸಲ ನೋಡೋಣ ಅಷ್ಟೇ. ಮೇಡಮ್ ಅವ್ರು ತಿನ್ಬೇಕು ಅಂದಾಗ. ಇವಾಗ ಕಡಲೆ ಹಿಟ್ಟನ್ನ ಚೆನ್ನಾಗಿ ಬಜ್ಜಿ ಮಾಡ್ತೀವಲ್ಲ, ಅದಕ್ಕೆ ಓಂ ಕಾಳು ಹಾಕ್ತಾ ಇದ್ದಾರೆ. ಓಂ ಕಾಳು ಹಾಕೋದ್ರಿಂದ ಜೀರ್ಣ ಆಗುತ್ತೆ.
ಹಾಗಾಗಿ ಓಂಕಾಳು ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ರಿ, ಏನಾಗಲ್ಲ. ಓಂಕಾಳು ತಿಂದಷ್ಟು ಒಳ್ಳೇದು. ದೇಹಕ್ಕೆ ನಾನು ಒಳ್ಳೇದು. ಸೋಡಾ ಯೂಸ್ ಮಾಡಲ್ಲ, ಸೋಡಾ ಹಾಕಿಲ್ಲ. ಅದ್ರ ಬದಲೇ ನಾನು ಅಕ್ಕಿನೂ ಹಾಕಲ್ಲ. ಹಾಕಿದ್ರೆ ಹಾಕ್ಬೋದು, ಅಕ್ಕಿ ಹಸಿಟ್ಟು ಬೇಕಂದ್ರೆ ಹಾಕೋಬಹುದು, ಹಾಕೊಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕಿಂತ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟೆ ನಾವು ಒಂದ್ ಕಾದ್ರೆ ಸ್ಪೂನ್ ಎಣ್ಣೆ ಅಷ್ಟು, ಸ್ಪೂನ್ ಹಾಕಿದ್ರೆ ಅದು ಕ್ರಿಪ್ಸಿ ಬರುತ್ತೆ ಅಂತ. ಇದು ಒಂದು ಅದಕ್ಕೆ ಚೆನ್ನಾಗಿ ಕಲಸಿ ಒಂದು 10 ನಿಮಿಷನಾ ಸಾಕಾ? 10 ನಿಮಿಷ ಇಟ್ಟರೆ ಸಾಕು. ಅಷ್ಟೊತ್ತಿಗೆ ಬ್ರೆಡ್ ಏನಾದ್ರು ಕಟ್ ಮಾಡ್ಕೋಬೇಕಾ, ಇಲ್ಲಾಂದ್ರೆ ಏನಿಲ್ವಾ? ಬ್ರೆಡ್ ಕಟ್ ಮಾಡಿ ಹಾಂ, ಎಲ್ಲ ಒಟ್ಟಿಗೆ ಹಾಕಿ ಆಮೇಲೆ ಕಟ್ ಮಾಡೋಣ. ಅಕ್ಕಿ ಹಸಿಟ್ಟು 1-2 ಸ್ಪೂನ್ ಅಷ್ಟು ಹಾಕಿದ್ರೆ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಮಿದ್ದಿ ಆಮೇಲೆ ನಿಮ್ಗೆ ಎಷ್ಟು ಬಜ್ಜಿ ಹಿಟ್ಟಿನದಕ್ಕೆ ಬರಬೇಕದು, ಅಲ್ಲಿವರೆಗೂ ಚೆನ್ನಾಗಿ ಮಿದ್ದಿ. ಗಂಟೆನೂ ಇರಬಾರ್ದು, ಗಂಟೆ ಏನೂ ಇರಬಾರ್ದು. ಕೆಳಗಡೆ ಇಲ್ಲಿ ಕೆಳಗಡೆ. ಇವಾಗ ಇದಕ್ಕೆ 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದೀವಿ. 1 ಸ್ಪೂನ್ ಸಾಕಾ ಸುಷ್ಮಾ? ಇಲ್ಲ 2 ಸ್ಪೂನ್ ಹಾಕತ್ತಿದೀಯಾ? ಸಾಕು ಅಂತೆ, 1 ಸ್ಪೂನ್ ಸಾಕು. 1 ಸ್ಪೂನ್ ಸಾಕು. ನಾನು ಸೋಡಾ ಏನು ಯೂಸ್ ಮಾಡಲ್ಲ. ಸೋಡಾ ಏನೂ ಹಾಕತ್ತಾ ಇಲ್ಲ, ಅದು ಒಳ್ಳೆಯದೇ, ಯಾಕೆಂದರೆ ದೇಹಕ್ಕೇನು ಅಷ್ಟು ಒಳ್ಳೆಯದಲ್ಲ ಸೋಡಾ. ಅಷ್ಟು ಒಳ್ಳೇದಲ್ಲ. ನೋಡೋಣ ಬ್ರೆಡ್ ಬಜ್ಜಿ ಹೆಂಗೈತೆ ಅಂತ ಒಂದ್ಸರಿ ಟೇಸ್ಟ್ ನೋಡೋಣ. ಇದು ಯಾರು ಹೇಳ್ಕೊಟ್ಟಿದ್ದು ರೆಸಿಪಿ ಸುಷ್ಮಾ? ನಾನು ಆನ್ಲೈನಲ್ಲಿ ನೋಡಿದ್ದೆ. ಓ, ಯೂಟ್ಯೂಬಲ್ಲೇ ನೋಡಿರೋದು? ಹಾಂ, ಆ್ಯಕ್ಚುಲಿ ಅದು ಕನ್ನಡದವರಲ್ಲ, ಯಾರೋ ಬೇರೆ ಹಿಂದಿಯವ್ರು ಯಾರೋ ಮಾಡಿದ್ರು. ಅದು ಯೂಟ್ಯೂಬಲ್ಲಲ್ಲ, ಇನ್ಸ್ಟಾದಲ್ಲೇ ಹೋಗ್ಲಿ ನೋಡಿ, ಯಾರೋ ನೋಡಿದ್ದು. ಒಟ್ನಲ್ಲಿ ಮಾಡಿದ್ಯಾ? ಟೇಸ್ಟ್ ಅಲ್ಲಿ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರದ್ದು ಬೆಳಗ್ಗೆ ನೋಡಿದ್ದು, ಸಂಜೆ ಮಾಡಿದ್ದು. ಅಬ್ಬಾ, ಮನೇಲೆ ಇತ್ತು ಎಲ್ಲ. ಸೂಪರ್. ಮಾಡ್ಕೊಂಡಿದ್ದು ತಿನ್ಕೊಂಡಿದ್ದೆ. ಇಷ್ಟಿದ್ರೆ ಇನ್ನೊಂದು, ಆಲೂಗೆಡ್ಡೆ ಯಾರಿಗಿಷ್ಟ ಆಗಲ್ಲ? ಆಲೂಗೆಡ್ಡೆ ಇಷ್ಟಪಡಲ್ಲ ಅಂದ್ರೆ ನಿಜವಾಗ್ಲೂ ಯಾರೂ ಇಲ್ಲ. ಅದರಿಂದ ಅದರಲ್ಲಿ ಏನೇ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಕ್ವಾಂಟಿಟಿಲಿದ್ರೆ ಸಾಕು. ಇವಾಗ ನೀವು ಬಜ್ಜಿ ಹಾಕ್ತಿರಲ್ಲ, ಆ ಥರ ಆ ಹಿಟ್ಟಿನ ಅದಕ್ಕಿದ್ರೆ ಸಾಕು. ಇದೊಂದು 10 ನಿಮಿಷ ಇಡೋಣ. ಅಷ್ಟೊತ್ತಿಗೆ ಮಿಕ್ಕಿದ್ದು ಬ್ರೆಡ್ ಎಲ್ಲ ಕಟ್ ಮಾಡಿಬಿಟ್ಟು ಇಡೋಣ. ನಾವೇನು ಇದನ್ನ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅದಕ್ಕೆ ಕೊತ್ತಂಬರಿ. ಸುಷ್ಮಾ, ಅದನ್ನ ಎದ್ದಿ ಎಣ್ಣೆಗೆ ಬಿಟ್ಟಾಗೆಲ್ಲ ಹೋಗ್ಬಿಡಲ್ವಾ? ಹೋಗಲ್ಲ ಹೋಗಲ್ಲ ಅಕ್ಕ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಲ್ವಾ? ಮಾಡ್ಕೊಡ್ತೀವಿ. ಏನಿಲ್ಲ, ಈ ಥರ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಕೊತ್ತಂಬರಿ ಮತ್ತು ಉಪ್ಪು ಅಂದರೆ ಎಲ್ಲದಕ್ಕೂ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ನೀವು ಉಪ್ಪು ಆ್ಯಡ್ ಮಾಡ್ಕೋಬೇಕು. ನೋಡ್ಕೊ ಅಂತ ಎಷ್ಟು ಇದು ಬೇಕು ಅಷ್ಟು ಹಾಕಿ. ಅದಕ್ಕೆ ಸ್ವಲ್ಪನೇ ಯಾಕೆಂದರೆ ಚಟ್ನಿಗೆ ಉಪ್ಪು ಹಾಕಿರೋದ್ರಿಂದ, ಇದು ಆಲೂಗೆಡ್ಡೆ ಇದಕ್ಕೆ ಉಪ್ಪಾಗಿರೋದ್ರಿಂದ, ಮತ್ತು ಇದಕ್ಕೂ ಉಪ್ಪಾಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ನೀವು ಟೇಸ್ಟ್ ನೋಡಿ ಆಮೇಲೆ ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ. ಇವಾಗ ಬ್ರೆಡ್ದು ರೆಡಿ ಮಾಡ್ಕೊಂಡವ್ರೆ. ಒಂದು ಕಡೆ ಟೊಮೆಟೊ ಸಾಸ್ ಹಾಕ್ಕೊತಿದ್ದೀನಿ. ಫಸ್ಟು ಟೊಮೆಟೊ ಸಾಸ್ ಬೇಕೇ ಬೇಕಾ? ಬೇಕೇ ಬೇಕು. ಅಂದರೆ ಅದು ಡಿಪೆಂಡ್ ಅಪಾನ್ ಸ್ವೀಟ್ ಆಗೋ ಇಲ್ಲಿ ಖಾರ ಯಾಕೆಂದ್ರೆ ನಾವು ಖಾರ ಹುಳಿ ಆಗಿರಲಿಲ್ಲ, ಖಾರ ಇರುತ್ತೆ. ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದು ಗ್ರೀನ್ ಚಟ್ನಿ ಪೇಸ್ಟ್. ಅಂದರೆ 1 ಬ್ರೆಡ್ಡಿಗೆ ಅದು 1 ಬ್ರೆಡ್ಡಿಗೆ ಇದಾ? ಹಾಂ, ಆ ಥರ ಖಾರ ನೋಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ಅದಕ್ಕೆ ಈಗ ನಾವು ಏನು ಮಾಡಿದ್ದೀವಿ ಸ್ಟಫು, ಅದು ನೀಟಾಗಿ ಬ್ರೆಡ್ಡಿಗೆ ಇದು ಮಾಡ್ಕೋಬೇಕು ನಾವು. ನಾನು 2 ಸ್ಪೂನ್ ಹಾಕ್ತೀನಿ.
ಅದು ಈ ತರ ಇದಾಗಬೇಕು. ಇವಾಗ ಕಾದಿದೆ ಅಂದ್ರೆ ಗೊತ್ತಾಗುತ್ತೆ. ಕಾಯ್ದಿರೋ ಎಣ್ಣೆನ ಈ ಹಿಟ್ಟೊಳಿಗೆ ಕಾಣಿಸಿದ್ಯಾ, ಹಿಟ್ಟೊಳಿಗೆ ಹಾಕೊಂಡು ಅವಾಗ ನಿಮಗೆ ಏನಾಗುತ್ತೆ ಅಂದ್ರೆ ರಿಸ್ಪಿಯಾಗಿ ಬರುತ್ತೆ. ನೀವು ಸೋಡಾ ಹಾಕ್ಲೇಬೇಕು ಅನ್ನೋದು ಏನು ಇರಲ್ಲ. ಇವಾಗ ಸೋಡಾ ಹಾಕಿದ್ರೆ ಎದೆ ಉರಿತೈತೆ, ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅಂಥವ್ರು ಹೊಟ್ಟೆ ಉಬ್ಬರ, ಮತ್ತೆ ಒಂಥರ ಇದನ್ಸತ್ತೆ. ಅಂಥವ್ರೆಲ್ಲ ಈ ತರ ಇದು ಮಾಡ್ಕೊಬೋದು. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಜಾಸ್ತಿ ಇದಾಗಿರೋದ್ರಿಂದ. ಇದನ್ನು ಇದರೊಳಗಡೆ ಅದ್ದಿ ಇವಾಗ ಇನ್ನೊಂದು ಒಂದ್ಸತಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮಾಡಿ. ಬಟ್ ತಿನ್ನೋಕ್ಕೂ ಚೆನ್ನಾಗಿದೆ, ಈವ್ನಿಂಗು ಕಾಫಿಗೆ ಹೀಗೆಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬಂದರು, ಫ್ರೆಂಡ್ಸ್ ಬಂದರು, ಏನಪ್ಪ ಮಾಡೋದು, ಎಲ್ಲಿ ಆಚೆ ಹೋಗ್ಬೇಕಾ, ಚಾಟ್ಸ್ ಏನಾದ್ರು ತಿನ್ನಕ್ಕೆ ಅನ್ನೋರು ನಿಜವಾಗ್ಲೂ ಇದೊಂದ್ಸಲ ಟ್ರೈ ಮಾಡಿ. ಹೊರಗಡೆ ಚಾಟ್ಸ್ಗಿಂತ ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಮನೇಲೇ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ ನೋಡಿ. ಸುಮ್ಮನೆ ಬಾಯಿ ರುಚಿಗೆ ಅಂತ ಆಸೆ ತಿಂದು ಈಗಿನ ಬಿಸಿಲಲ್ಲಿ ನಿಜವಾಗ್ಲೂ ಆರೋಗ್ಯ ಕೆಡ್ಸ್ಕೊಳ್ಳೋದು ದುಡ್ದಲ್ಲ ನೋಡಿ. ಈ ಥರ ಮನೇಲೇ ಮಾಡೋದ್ರಿಂದ ಎಲ್ಲ ಹೆಲ್ತಿಯಾಗೇ ಇರುತ್ತೆ. ಅವ್ರು ಎಂತ ಎಣ್ಣೆ ಹಾಕಿರ್ತಾರೋ ಅದು ಕೆಮ್ಮಾಯ್ತು, ನಾವೇ ಮನೇಲಿ ಮಾಡ್ಕೊಂತೀವಲ್ವಾ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡಿದಾಗ ಸೂಪರ್. ನಿಮಗೆ ಗೊತ್ತಾಗುತ್ತೆ ಇದು ರಿಸ್ಪಿಯಾಗಿ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಎಣ್ಣೆ ಮಾತ್ರ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಾಗ ಆಮೇಲೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡೆ ಆಮೇಲೆ ಫುಲ್ಲು ಫ್ರೈ ಮಾಡಬೇಕು. ಸ್ವಲ್ಪ ಇವಾಗ ನೀವು ಬೋಂಡ ಹೆಂಗೆ ಮಾಡ್ತೀರೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಬಜ್ಜಿ ಬೋಂಡ ಹೆಂಗೆ ಮಾಡ್ತೀವಿ, ನೀವು 4 ಪೀಸ್ ಮಾಡಿನೂ ಮಾಡಿಕೊಂಡ್ರು ಇನ್ನೂ ಅದು ನಿಮ್ಗೆ ಇದಾಗುತ್ತೆ. ಬಟ್ ಅದರೊಳಗೆ ನಿಮಗೆ ಸ್ಟಫ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಇಂಥದ್ರೊಳಗೆ ಸ್ವಲ್ಪ ನಿಮಗೆ ಜಾಸ್ತಿ ಸಿಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ 1 ಪೀಸ್ ತಿಂದರೆ ಸಾಕು. ಅದು 2 ಪೀಸ್ ತಿನ್ನೋದ, ಇದು 1 ಪೀಸ್ ತಿಂದರೆ ಸಾಕು, ಬೇಜಾನಾಗುತ್ತೆ. ನಿಜವಾಗ್ಲು ಸಖತ್ತಾಗೈತೆ, ನೋಡೋಕೆ ಎಷ್ಟು ಚೆನ್ನಾಗೈತೆ, ಟೇಸ್ಟ್ ಮಾಡಿದ್ರೆ ಇನ್ನು ಎಷ್ಟು ಚೆನ್ನಾಗಿರೋದು. ಒಂದೇ ಥರ ಇದ್ರೆ ಚೆನ್ನಾಗಿಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಮತ್ತು ನಾವು ಬಿಸಿ ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಆಗಲ್ಲ ಜಾಸ್ತಿ. ಇದರಲ್ಲಿ ನಿಮ್ಗೆ ಎಣ್ಣೆ ಅಂಶ ಕಾಣಲ್ಲ, ಚೆನ್ನಾಗೇ ಇದು ಹೀರ್ಕೊಂಡಿರುತ್ತೆ. ನೀವು ಕೈ ಟಚ್ ಮಾಡಿದ್ರೆ ನಿಮಗೆ ಎಣ್ಣೆ ಇದು ಸಿಗಲ್ಲ. ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕಾ? ಹಾಂ, ಎಣ್ಣೆ ಕಾದು ಆ ಎಣ್ಣೆನ ಇದಕ್ಕೆ ಹಾಕಿರ್ತೀವಲ್ಲ, ಇಟ್ಟು ಕಲ್ಸ್ಕೊಂಡಾದ್ಮೇಲೆ ಹಾಕೊಂಡಿರ್ತೀವಲ್ಲ, ಅವಾಗ ನೀವು ಏನೇ ಮಾಡಿದ್ರು ಎಣ್ಣೆ ಹೀರ್ಕೊಳ್ಳೋದು ಜಾಸ್ತಿ. ಮತ್ತೆ ಎಣ್ಣೆ ಇದಾಗಲ್ಲ, ಕೈಗೆ ಎಣ್ಣೆ ಅನ್ಸಲ್ಲ. ಇವಾಗ 4 ಪೀಸ್ದು ಒಂದು ಬ್ರೆಡ್ಡಲ್ಲಿ 4 ಪೀಸ್, ಒಂದು ಬ್ರೆಡ್ಡಲ್ಲಿ 2 ಪೀಸ್. ಅದು ಸಾಕು, ಫುಲ್ ಇದಾಗ್ಬಿಟ್ರು. ನೋಡೋಕೆ ಎಷ್ಟು ಚೆನ್ನಾಗೈತೆ ನೋಡು, ತಿನ್ನಕ್ಕೆ ಇನ್ನೆಷ್ಟು ಚೆನ್ನಾಗಿದೆ. ಕಾಫಿ ಇದ್ದಾಗ ಚಂದ ಇರಾಗ್ತದೆ ಅದಕ್ಕೆ. ಕಾಫಿ ರೆಡಿ. ಏ ಫೋಟೋ ಇರೋದು. ಇರು ಹಂಗೆ ಕೂತ್ಕೊ, ನೀನು ಇಟ್ಕೊಂಡು ಕೂತ್ಕೊಳ್ಳೆ, ಇಲ್ಲ ಹಂಗೆ ನಿಂತ್ಕೊಳ್ಳೆ. ಎಷ್ಟು
ಬಿಸಿ ಕಾಫಿ, ಹಾಲು ಬಜ್ಜಿನೇ ಬಜ್ಜಿ ಆಲೂ ಬ್ರೆಡ್ ಬಜ್ಜಿ ಬಜ್ಜಿ ರೆಡಿ ಆಗಿದೆ. ಸಾಸು ಮತ್ತೆ ಕಾಫಿ ರೆಡಿ ಆಗಿದೆ. ರೆಡಿ ಆಗಿದೆ. ಇವಾಗ ತಿಂದು ನೋಡೋಣ ಹೆಂಗೈತೆ ಅಂತ. ಫಸ್ಟ್ ಯಶುದು ಫೋಟೋ ತೆಗಿ ಮನೆ ವಿಡಿಯೋ ಹಾಕಿತ್ತಲ್ಲಿ. ಟೆಸ್ಟ್ ಒಂದು ಸಾಕಲಾಯಿತು. ಕೈ ಚೆನ್ನಾಗಿ ಬಂದಿತ್ತು ಸುಷ್ಮಾ. ಕೀಪ್ ಇಟ್ ಅಪ್. ವೆರಿ ಗುಡ್. ಚೆನ್ನಾಗಿದೆ. ಉಪ್ಪು ಎಲ್ಲ ಬರೀ ಖಾರ ಎಲ್ಲ ಸೂಪರ್ ಆಗೈತೆ. ಆಮೇಲೆ ಚೆನ್ನಾಗೂ ಬೆಂದೈತೆ. ಆಮೇಲೆ ನಿಜ ಎಣ್ಣೆ ಇಲ್ಲ ಕೈಗೆ ಎಣ್ಣೆ ಕೈಗೆ ಒಂಚೂರು ಎಣ್ಣೆ ಅಂಟಿಲ್ಲ. ನಿಜವಾಗ್ಲೂ ಎಣ್ಣೆ ಇಲ್ಲ. ಯಾವಾಗ ಅಷ್ಟೇ ಕೈಗೆ ಎಣ್ಣೆ ಅಂಟಬಾರ್ದು ಅಂದಾಗ ಬಿಸಿ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಇಟ್ರೆ ಅವಾಗ ಕೈಗೆ ಎಣ್ಣೆ ಆಗಲ್ಲ, ಅದು ಚೆನ್ನಾಗಿ ಇದಾಗುತ್ತೆ. ಈ ಒಳಗಡೆ ದೋಸೆ ನೋಡಿ ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಮನೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಲೈಕು ಕಮೆಂಟು ಶೇರು ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಏನು ಮಾಡ್ತೀವಿ?